ಈ ಸಭಾ ಮಧ್ಯಕ್ಕೆ ಬಂದ ಅಂದವೇನೆಂದರೆ ಎನ್ನ ಪ್ರಾಣದೊಳಗರು ಎಲ್ಲಿಗೆ ಗಮನ ಮಾಡುವರು ಅಲ್ಲಿಗೆ ಅರ್ಧಾಂಗಿನಿಯಳು ಸಿದ್ಧಳಾಗಿರಬೇಕೆಂಬ ನ್ಯಾಯದಿಂದ ಇಲ್ಲಿಗೆ ಬಂದೆನೋ ಸುತ ಲೋಕವಿಖ್ಯಾತ. ಚಲೋ ಆಯ್ತು ತಾಯಿ, ನಿಮ್ಮ ಕಾರ್ಯವನ್ನು ನೆರವೇರಿಸುವಂತ ಹೇ ದ್ವಾರಪಾಲಕ, ಶಬ್ದ ಮಾಡಲಿಕ್ಕೆ ಕಾರಣವೇನು? ಅವರನ್ನು ಬಹು ಮರ್ಯಾದೆಯಿಂದ ಒಳಗಡೆ ಬಿಡುವಂತವನಾಗು. ಮನುಷ್ಯನೇ, ನಿನಗೆ ಕಲ್ಯಾಣವಾಗಲಿ. ಪರಂತು ಅದಾವ ಕಡೆಯಿಂದ ಬಂದಿರುವೆ ಹೇಳುವಂತವನಾಗು. ಹೇ ಸ್ವಾಮಿ ಧರ್ಮರಾಜನೇ, ನಾನು ದಾರಂದರೆ ಚಲೋ ಇಂದ್ರದೇವರ ದೂತನು. ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಆ ಮಂದಮತಿ ನಿವಾಸ ಕೌಚಿಕ್ರಮ ಕೆಟ್ಟರ ಕಸರು ಅಮರಾವತಿಯ ತಾಯಿನಿಟ್ಟು ಅಷ್ಟು ಐಶ್ವರ್ಯ ಬಿಡದೆ ಮತ್ತು ನಮ್ಮ ಸಚಿದೇವಿಯನ್ನು ಸೆರೆ ಹಿಡಿದಿರೋರು. ಆದ್ದರಿಂದ ಅರ್ಜುನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ಮಹಾರಾಜರೇ. ಹೇ ತಮ್ಮ ಅರ್ಜುನ, ಇಂದ್ರದೇವರು ನಿನ್ನನ್ನು ಕರೆ ಕಳಿಸಿರುವರಂತೆ. ಇದಕ್ಕೆ ನಿನ್ನ ಮನಸ್ಸು ಹೇಗಿರುವುದು ಹೇಳುತ್ತಮ್ಮ ಅರ್ಜುನ. ಹೇ ತಮ್ಮ, ಕೂಳ ರಕ್ಕಸರನ್ನ ಒಂದೇ ಒಂದು ಆಸ್ತ್ರದಿಂದ ಅವರ ರುಂಡವನ್ನು ಈ ಧರಣಿಗೆ ಅವರಿಗೆ ಕೊಟ್ಟು ಚಿಂತೆಯನ್ನು ಬಿಡು, ನನಗೆ ಅಪ್ಪಣಿಯನ್ನು ಕೊಟ್ಟು ಕೆಲಸ. ಹೇ ತಮ್ಮ ಅರ್ಜುನ, ಹಾಗಾದರೆ ನಿಮ್ಮ ತಂದೆಗೆ ಬಂದ ವಿಪತ್ತನ್ನು ದೂರ ಮಾಡಿ ಬರುವಂತವನಾಗು. ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಿ ಕಳಿಸಿ. ಯಾಕಾಗಲದು ತಮ್ಮ ಅರ್ಜುನ, ಜಯಶೀಲನಾಗಿ ಬರುವಂತವನಾಗು.
ಕಳಿಸಿರಿ. ಮತ್ತು ಈ ಕೋಟೆಯ 4 ಬಾಗಿಲಗಳ ಪೈಕಿ ಈ ಉತ್ತರ ಬಾಗಿಲವನ್ನು ಏನು ಕಾರಣ ಮುಚ್ಚಿರಿ? ಹೇ ಜನಕ, ಒಂದು ಉಳಿಯದ ಜನಕ. ಹೇ ಕಂದ, ಹೇ ಜನಕ, ಎನ್ನ ನುಡಿಯನ್ನು ಕೇಳುವಂತಾದನಾಗು. ಬಾಲ ಕುಶಲನಾದ ಅರ್ಜುನನೇ, ಎನ್ನ ಮಾತನ್ನು ಕೇಳು. ನಾನು ಈ ಕಲವನ್ನು ಹಾಕಿಸುವ ಅದನವೇನೆಂದರೆ, ಆ ಮಂದಮತಿ ನಿವಾತ ಕೌಚರ್ ಎಂಬ ರಾಕ್ಷಸರು ಸುರರೆಲ್ಲರನ್ನೂ ಹರಣ ಮಾಡಿ ಮಡದಿಯಾದ ಸಚಿದೇವಿಯನ್ನು ಬಿಡದೆ ಹೊಯ್ದರು. ನಮ್ಮನ್ನು ದುಃಖಕ್ಕೆ ಗುರಿ ಮಾಡಿದ್ದರು. ಅವರ ಕೋಪಕ್ಕೆ ಎದರಿ ಈ ಕದವನ್ನು ಹಾಕಿಸಿರುನಪ್ಪ ಕಂದ, ಎನ್ನ ಮನಕ್ಕೆ ಆನಂದ. ಅದೇನೋ ತಡ ಮಾಡದೆ ಹೇಳುವಂತಾದನು ಅರ್ಜುನ. ಇದಕ್ಕೆ ಚಿಂತಿಸಬೇಡ ಜನಕ.
ಬಾಲಕ, ನೀನಾಡುವ ಮಾತು ಕೇಳಿ ಎನ್ನ ಮನಕ್ಕೆ ಬಹಳ ಸಂತೋಷವಾಯಿತು. ಆನಂದದಿಂದ ನಿನಗೆ ಆ ವೀಣೆಯನ್ನು ಕೊಡುವೆ, ತೆಗೆದುಕೋ. ಮಂದಮತಿ ನಿವಾಸ ಕೌಚರೆಂಬ ರಕ್ಕಸರನ್ನು ಅವರ ಪಟ ಎಂದು ಮುರಿದಿಟ್ಟು ರಕ್ತವನ್ನು ಈ ಭೂಮಂಡಲಕ್ಕೆ ಹಾಕಿಸಿ ಬಿಡುವಂತವರಾಗು. ಅದೇನೋ ತಡಮಾಡ ಹೇಳುವಂತಾತ ನಾವು. ವೇದಿಕೆ ಮೇಲೆ ಬರಬೇಕು. ಶ್ರೀ ರೇವ ಸಿದ್ದಪ್ಪನವರು ಸಕಲ ಕಲಾವನ್ನು ಅಪ್ಪಣೆಯನ್ನು ಕೊಡ.
ಮಾಡುತ್ತೇವೆ ಎನ್ನುವ ಪರಾಕ್ರಮ ನಿನ್ನದಲ್ಲ. ಹೇ ಅಣ್ಣ, ನಿನ್ನ ಕರುಗಳನ್ನು ಕ್ರಮವನ್ನು ಕೊಡಬಾರ್ದ. ಹೇಳು ಎನ್ನಡಲು ವ್ಯರ್ಥ. ಹೇ ಕುಡಿಯ ಮಾಡಿ ಬಿಡುವಂತ ನಾವು ಸೋಮನಯ್ಯಮ್ಮ ಯಾತಕ್ಕೆ ಬಿಡಬೇಡ. ಮರದಲ್ಲಿ ಬಿಲ್ಲು ಹಿಡಿದು ಶರಗಳನ್ನು ಹಿಡಿದು ಹೊಡೆಯುವ ಮರ್ಮಗಾರರು. ಸುಮ್ಮನೆ ಹೋದವನೇ ಹಾಗೆ ಚರ್ಚೆ ಎಂದಿಗೂ ಹೋಗಲಿಕ್ಕಿಲ್ಲ. ಈ ಕ್ಷಣಾರ್ಧದಲ್ಲಿ ನನ್ನ ಮುಚ್ಚಿದ ಕೇವಲ ಮುಂದೆ ಬಿಡುತ್ತೇವೆ. ಆಕೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗಲೇ ಬಂದ ಇಂದಿಗೆ ನಿನ್ನ ಆಯುಷ್ಯ ಹೂ ಮುಗಿದು ಬಂದಂತೆ
ಮುಂದಾದ್ರೆ ತಿರುಗಿ ಒಂದು ಗೂಢ ರಕ್ಕಸರಾದ ನಿವಾತರನ್ನು ನನ್ನ ಮಗನಾದ ಅರ್ಜುನನನ್ನು ಕೊಂದಾನೆಂದು ನಾನು ಪೂರ ಕೇಳಿದ್ದೇನೆ. ಹಾಗಾದರೆ ಜಾಗ್ರತೆಯಿಂದ ಎನ್ನ ಕಂದನ ಮುಂದೆ ರಂಭ ಊರ್ವಶಿ ತಿಲೋತ್ತಮೆಯರನ್ನು ಜಾಗ್ರತೆಯಿಂದ ತರುವಂತಾತನಾಗಲೇ ಚಿತ್ರಸೇನ. ಯಾಕಾಗದಲ್ಲದು ಮಹಾರಾಜರೇ, ಇಲ್ಲಿಗೆ ಕರೆದುಕೊಂಡು ಬರ್ತೇನೆ. ರಾಜ ಸಾಂದ್ರನ ತೇಜ
ನಿರಿಗೆ ಹಾ ಹೆಸರು ಹೇಳ್ಬೇಕಲ್ಲ ಅಲಕ್ಕಟ್ಟಿಯ ನೆರಿಗೆ ಭಯ ಸಕ್ಕರೆಗೆ ಸರಿಯಾಗಿ ಸಕ್ಕರೆಯನ್ನು ಮುಳ್ಳ ತೆರೆದ ಸಾರಥಿ ನಾವು ಅಂತಾರಂದ್ರೆ ಇಂದ್ರದೇವರ ಸಭೆಯಲ್ಲಿ ನಾಟ್ಯವನ್ನು ಮಾಡುವುದಕ್ಕೆ ಪೂರ್ವತಿ ಕಿಲೋತಮಿಯವರ ಬಗ್ಗೆ ಚಿತ್ರದ ಗೊಂಬೆ ಅಂತ ಒಪ್ಪುವ ಕಿಲೋತಮಿಗಳೇ ಚೆನ್ನಿಗೆನೆ ಅಪ್ಪ ಮಗನೇ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದ್ರೆ ಇಂದ್ರದೇವರ ಆಜ್ಞೆಯಿಂದ ಸುಂದರ ಪಾರ್ಥನಿಗೆ ಜಯದಾರಿತೆಯನ್ನು ಎತ್ತಿ ಅವರ ಮನಸ್ಸು ಖುಷಿ ಪಡುವುದಕ್ಕೆ ಇಲ್ಲಿಗೆ ಬರೋಣವಾಯಿತು ಕಂದ ಎನ್ನು ಮನೆಗೆ ಆನಂದ. ಅಂದವಾದ ಮಂದಿರ ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಕೇಳಕ್ಕಿಂದೇನ ಪ್ರೀತಿಯಿಂದ ನಮ್ಮನ್ನು ಕಳಚವತ್ತತೆಯನ್ನು ಬೈದು ಚಿಂತಾಭಾವನದಿಂದ ಚಿತ್ತವಿಲ್ಲವೇ ನಮ್ಮನ್ನು ಬರೆದು ಕೇಳೋದಕ್ಕೆ ನೀನು ಬಾರೋ ಕಂದ ನನ್ನ ಮನೆಗೆ ಆನಂದ. ಒಂದು ದೂರ ಒಂದು ರೂಪಾಯಿ ಕೊಟ್ಟು ಒಂದು ಎಮ್ಮೆ ಹೊಡೆದ ಮುಂದೆ ಎಲ್ಲ ಏನು ಮಾಡಿದೆ ನಾನು ಎಂದು ಹೊಡೆಯಲ್ಲ 20 ಮಂದಿ ಬಂದ್ರೆ ಎಂದು ಹೊಡೆಯಲ್ಲ. ಒತ್ತಿನಾಳಿಗೆ ಹೋಗಿ ಒತ್ತಿನ ಕಲಿಸಿದ್ರಿಂದ ಕೇಳಿದ ತಮ್ಮ ನೀವು ಹುಚ್ಚಿ ಹೋದ ಹೆಣ್ಮಕ್ಳು ಮುಕ್ಕಲಿ ಮುಟ್ರ ಒಂದು 3 ಗಂಟೆ ಒಂದು ಹಳೆ ಮಾಡಿ ಒಂದು ಬುಕ್ ಕುಡಿಕಿತ್ತ ಆ ಕುಡಿಕೆ ತುಂಬ ಇಟ್ಬಿಟ್ಟೆ 20 ಮಂದಿ ಹೆಣ್ಮಕ್ಳು ಕಳೆಕ್ ಬಂದ್ರು. 20 ಮಂದಿ ಹೆಣ್ಮಕ್ಳದಾಗ 9 ಮಂದಿ ಕೆಂಪೆ ಬಂದ್ರು, ಪೂರ ತೆರಿಗೆ ಹೋದ್ರ. ಇವ್ರ ತೆರೆಯಾಗ 6 ಮಂದಿ ಮುಖ ತೆರಿಗೆ ಪುಣ್ಯ ತಿನ್ಬಿಡ್ರ. ಇನ್ನ 3 ಇದ್ರಲ್ಲ ಆ ಬಡ ಹುಚ್ಚಿ ತೆಗೆದು ಪಟ್ಟ ನಿಮ್ಗಡ್ಡೆಯಲ್ಲಿ ತೆಗೆದಿಲ್ಲ ಫ್ರೈ ಅಂತ ಬಂದ್ಬಿಟ್ಟಿದೆ.
ರಂಭ ಊರ್ವಶಿಯರಿಗೆ ಎನ್ನ ಕಂದನ ಮುಂದೆ ರಂಭ ಊರ್ವಶಿಯರಿಗೆ ನಾಟ್ಯವನ್ನಾಡಿ ಜಯದ ಆರತಿಯನ್ನು ಎತ್ತಿ ರತಿ ಕ್ರೀಡೆಯಲ್ಲಿ ಹಿತ ಮಾಡೆಂದು ರಂಭ ಊರ್ವಶಿಯರಿಗೆ ಹೇಳುವಂತಾತನಾಗುವ ಚಿತ್ರಸೇನ ತಡಮಾಡದೆ ಹೋಗಿ ಎನ್ನ ಕಂದನ ಮುಂದೆ ಅರ್ಜುನನ ಮುಂದೆ ರಂಭ ಊರ್ವಶಿಯರು ನರ್ತನೆ ಮಾಡಬೇಕೆಂದು ಹೇಳುವಂತಾತನಾಗ